ಅಮ್ಮ, ಅಮ್ಮ, ಏನು ಇನ್ನೂ ಮಲಗಿದ್ಯಾ? ಸೂರ್ಯ ನೆತ್ತಿ ಮೇಲೆ ಬಂದ. ಈ ಸಂಸಾರದ ಜಂಜಾಟದಲ್ಲಿ ಸೂರ್ಯ ಯಾವಾಗ ಹುಟ್ಟುತ್ತಾನೋ ಯಾವಾಗ ಮುಳುಗ್ತಾನೋ ಏನೂ ಗೊತ್ತಾಗ್ತಿಲ್ಲ. ಅಮ್ಮ, ನಿಂಗೊಂದು ವಿಷಯ ಹೇಳಬೇಕಿತ್ತು. ನಾನು ಇಷ್ಟು ದಿನ ಆಟೋ ಓಡಿಸ್ತಿದ್ನಲ್ಲ, ಇನ್ಮೇಲೆ ಅದೂ ಇಲ್ಲ. ಆಟೋ ಕೆಟ್ಟೋಗಿದೆ. ಅದು ರಿಪೇರಿ ಮಾಡಿಸೋದ್ರಿಂದ ಏನೋ ಪ್ರಯೋಜನ ಇಲ್ವಂತೆ. ನನ್ನ ಕೆಲಸಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಕಣ್ಣು ಮುಂದೆ ಏನೇನೋ ನಡೀತಾ ಇದೆ ಅಮ್ಮ. ನಿನಗೂ ನಮಗೂ ಸಂಬಂಧ ಇಲ್ಲದೆ ಇರೋಂಗೆ ನೀನು ಮಲಗಿದ್ಯಾ. ಅದು ಹೆಂಗೆ ನೀನು ನಮ್ಮನ್ನೆಲ್ಲ ಬೆಳೆಸ್ತೋ? ನೀನು ಮಡ್ಲಲ್ಲಿ ಆಟ ಆಡ್ತಾನೆ ಹೆಂಗೋ ಬೆಳೆದ್ವಿ, ಯಾವುದೋ ಸ್ಕೂಲ್ಗೆ ಹೋದ್ವಿ, ಏನೋ ಒಂಚೂರು ಓದು ಬರಹ ಕಲ್ತು, ಕೆಲಸ ಸಿಕ್ತು. ಲಕ್ಷ್ಮಿ ಬಾಳಕ್ಕೆ ಬೆಳಕಾಗಿ ನನ್ನ ಜೀವನಕ್ಕೆ ಬಂದು ಮಕ್ಕಳಾದ್ಮೇಲೆ ಇನ್ನು ಅವ್ರ ಓದು, ಅವ್ರ ಬಟ್ಟೆ, ಅವ್ರ ಭವಿಷ್ಯ ರೂಪಿಸು, ದೊಡ್ಡವರಾದರು, ಮದುವೆನೋ ಮಾಡಿದ್ದಾಗೋಯ್ತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನನ್ನ ಜೀವನನೇ ಮುಗಿದೋಯ್ತು. ರಿಟೈರ್ಮೆಂಟ್ ಆಗೋಯ್ತು. ಒಂದೇ ಸೂರ್ನಡಿ ಇದ್ದೀವಮ್ಮ, ಆದರೆ ಎಲ್ರದ್ದು ಒಂದೇ ಮನಸ್ಥಿತಿ ಇಲ್ಲ. ಒಂದೇ ಅಡುಗೆ ಮನೆಯಲ್ಲಿ 2 ಒಲೆ ಮಾಡ್ಕೊಂಡಿದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಏನೋ ಒಂದೇ ಸೂರಡಿ ಇದ್ದಾರಲ್ಲ, ಇವತ್ತಲ್ಲ ನಾಳೆ ಅರ್ಥ ಮಾಡ್ಕೊಳ್ತಾರೆ, ಒಂದಾಗ್ತಾರೇನೋ ಭರವಸೆಲಿದ್ದೀನಿ. ದಿನಾ ಭಗವಂತನ ಬೇಡ್ಕೋತೀನಿ. ಇದರ ನಡುವೆ ನಾನೀಗ ಹೊಸದಾಗಿ ಕೆಲಸ ಹುಡ್ಕೋಬೇಕು. ಆಟೋ ಕೆಟ್ಟೋದ್ಮೇಲೆ ಬೇಜಾರು ಮಾಡ್ಕೊಂಡಿದ್ದೆ. ಲಕ್ಷ್ಮಿ, ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ, ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದೆ, ಒಂದಲ್ಲ ಒಂದು ದಾರಿ ಸಿಗುತ್ತೆ ಬಿಡಿ ಅಂದ್ಲು. ನಿಜ ಅನ್ನಿಸ್ತು. ಅದಕ್ಕೆ ಹೊಸ ಜೀವನ ಥರ ಶುರು ಮಾಡ್ತಿದ್ನಲ್ಲ, ನಿನ್ನ ಆಶೀರ್ವಾದ ಬೇಕು, ಅದಕ್ಕೆ ಬಂದೆ. ಆಶೀರ್ವಾದ ಮಾಡಮ್ಮ. ನಿನ್ನ ಆಶೀರ್ವಾದ ನನಗಿದ್ರೆ 100 ಆನೆ ಬಲ ಇದ್ದ ಹಾಗೆ.